ನಮ್ಮ ಮೆಟ್ರೋದ ಅತ್ಯಂತ ಮಹತ್ವಾಕಾಂಕ್ಷೆಯ ಲೈನ್ ಅದುವೇ ಯೆಲ್ಲೋ ಲೈನ್ ಅಥವಾ ಹಳದಿ ಲೈನ್. ಇದು ಹೊಸೂರು ಮುಖ್ಯ ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸುವಂತಹ RV ರಸ್ತೆಯಿಂದ ಹೊಸೂರು ಮುಖ್ಯ ರಸ್ತೆಗೆ ಅಂದರೆ ಬೊಮ್ಮಸಂದ್ರದವರೆಗೆ ಈ ಒಂದು ಲೈನ್ ಇರುತ್ತೆ. ಸುಮಾರು 18.8 ಕಿಲೋಮೀಟರ್ ಈ ಉದ್ದನೆಯ ಲೈನ್ಗೆ ಈಗ ಚೈನಾದಿಂದ ಬೋಗಿಗಳು ಬಂದಿಳಿದಿವೆ. ಹೆಬ್ಬಗೋಡಿಯ ಮೆಟ್ರೋ ಡಿಪೋದಲ್ಲಿ ರಾತ್ರಿ ಸುಮಾರು 2:30ಕ್ಕೆ ಈ ಒಂದು ಬೋಗಿಗಳು ಬಂದಿಳಿದಿದೆ. ಇದರಲ್ಲಿ ಒಂದು ವಿಶೇಷತೆ ಏನಂತಂದರೆ ಚಾಲಕರಹಿತವಾದಂಥ ಈ ಒಂದು ಮೆಟ್ರೋ ಬೋಗಿಗಳು ಇದಾಗಿದೆ. ಇದು ಬೆಂಗಳೂರಿನ ಹೊರವಲಯಕ್ಕೆ ಇದು ಮೊದಲನೆಯ ಹಳದಿ ಲೈನ್. ಇದು ಬೆಂಗಳೂರು ಹೊರವಲಯದ ಸಂಚಾರ ದಟ್ಟಣೆಯನ್ನು ತಪ್ಪಿಸುವಂಥ ಸಲುವಾಗಿಯೇ ಈ ಒಂದು ಮೆಟ್ರೋ ಲೈನ್ ನಿರ್ಮಾಣವಾಗಿತ್ತು. ಕಳೆದ 5 ವರ್ಷಗಳಿಂದಲೂ ಕೂಡ ನಿರ್ಮಾಣವಾಗಿತ್ತು. ಮಧ್ಯದಲ್ಲಿ ಕೊರೋನಾ ಸಂದರ್ಭದಲ್ಲಿ ಕಾಮಗಾರಿ ಒಂದಷ್ಟು ವಿಳಂಬವಾಗಿತ್ತು. ಅದನ್ನು ಹೊರತುಪಡಿಸಿ ಈಗ ವೇಗದಿಂದ ಈ ಒಂದು ಕಾಮಗಾರಿ ನಡೆಯುತ್ತಿದೆ. ಹೊಸೂರು ಮುಖ್ಯ ರಸ್ತೆಯ ಹೆಬ್ಬಗೋಡಿ ಮೆಟ್ರೋ ಡಿಪೋದಲ್ಲಿ ಈಗ ಈ ಒಂದು ಬೋಗಿಗಳು ಬಂದು ಇಳಿದಿವೆ. ಇನ್ನೇನು ಮಾರ್ಚ್ನಿಂದ ಇದರ ಟ್ರಯಲ್ ರನ್ ಆರಂಭವಾಗುತ್ತೆ ಎನ್ನುವಂಥ ಪ್ರಾಥಮಿಕ ಮಾಹಿತಿ ಬಂದಿದೆ. ಇದರಿಂದ ಇಲ್ಲಿ ವಾಹನ ದಟ್ಟಣೆ ಕಡಿಮೆ ಆಗುವಂಥ ನಿರೀಕ್ಷೆಯೂ ಕೂಡ ಇದೆ. ಹಾಗೆ ಅತ್ಯಂತ ಮಹತ್ವಾಕಾಂಕ್ಷೆ ಇದು ಆನೇಕಲ್ ತಾಲೂಕಿನ 5 ಕೈಗಾರಿಕಾ ಪ್ರದೇಶಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಒಂದು ಮೆಟ್ರೋ ಲೈನ್ ಏನು RV ರಸ್ತೆಯಿಂದ ಸಿಲ್ಕ್ ಬೋರ್ಡಿಂದ ಹೊಸೂರು ರಸ್ತೆ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದವರೆಗೆ ಈ ಒಂದು ಮೆಟ್ರೋ ಲೈನ್ ಇದೆ. ಸುಮಾರು 18.8 ಕಿಲೋಮೀಟರ್ಗಳ ಈ ಒಂದು ಮೆಟ್ರೋ ಲೈನ್ ಚೈನಾದಿಂದ ಜನವರಿ 24ಕ್ಕೆ ಅಲ್ಲಿಂದ ಬೋಗಿಗಳು ಹೊರಟಿತ್ತು. ಫೆಬ್ರವರಿ 6ಕ್ಕೆ ಚೆನ್ನೈನ ಬಂದರಿಗೆ ಬಂದಿತ್ತು. ಅಲ್ಲಿಂದ ರಸ್ತೆಯ ಮಾರ್ಗವಾಗಿ ಇದೀಗ ಈ ಒಂದು ಬೋಗಿಗಳು ಬಂದಿದೆ. ಸುಮಾರು 6 ಬೋಗಿಗಳು 6 ಟ್ರಕ್ಗಳಲ್ಲಿ ಬಂದಿರತಕ್ಕಂಥ ಈ ಒಂದು ಬೋಗಿಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಚೈನಾದಿಂದ ಬಂದಿರತಕ್ಕಂಥ ಈ ಒಂದು ಬೋಗಿಗಳು. ಈ ಒಂದು ಮೆಟ್ರೋ ಲೈನ್ ಬಹುಶಃ ಜೂನ್ನಿಂದ ಆರಂಭವಾಗಬಹುದು ಸಂಚಾರ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಮೊದಲು ಈ ಒಂದು ಟ್ರಯಲ್ ರನ್ ಆರಂಭವಾಗುತ್ತೆ. ಟ್ರಯಲ್ ರನ್ ಆರಂಭವಾಗುವಂಥ ಸಂದರ್ಭದಲ್ಲಿ ಹೆಬ್ಬಗೋಡಿಯಲ್ಲಿ ಒಂದಷ್ಟು ಪ್ರತಿಭಟನೆಗಳು ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ಗೆ ಬಯೋಕಾನ್ ಮೆಟ್ರೋ ಸ್ಟೇಷನ್ ಅಂತ ಹೇಳಿದರೆ ನಾಮಕರಣ ಮಾಡಲಾಗಿದೆ. PPP ಅಡಿ ಮಾಡಲಾಗಿದೆ. ಹೆಬ್ಬಗೋಡಿಯವರು ಜಮೀನುಗಳನ್ನು ಮೆಟ್ರೋ ಡಿಪೋಗೆ ನೀಡಿದ್ರೂ ಕೂಡ ಹೆಬ್ಬಗೋಡಿಯ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ಅಧಿಕಾರಿಗಳು ಹೊರಟಿದ್ದಾರೆ ಅಂತೇಳಿ ಈಗಾಗಲೇ ಒಮ್ಮೆ ಪ್ರತಿಭಟನೆಯು ಕೂಡ ನಡೆದಿದೆ. ಆ ಒಂದು ಪ್ರತಿಭಟನೆಯ ನಡುವೆ ಈಗ ಬೋಗಿಗಳು ಬಂದಿದೆ. ಒಂದಷ್ಟು ಚರ್ಚೆಗಳು ಕೂಡ ಆರಂಭವಾಗಿದೆ. ಇವರು ಟ್ರಯಲ್ ರನ್ ಆರಂಭಿಸಿದಾಗ ಇದು ಪ್ರತಿಭಟನೆ ನಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗ ಈ ಒಂದು ಬೋಗಿಗಳು ಕೂಡ ಇಲ್ಲಿ ಬಂದು ಹಿಡಿದಿದ್ದಾವೆ. ಈಗ ಈ ಒಂದು ಬೋಗಿಗಳು ಬಂದು ಇಳಿದ ನಂತರ ಅಧಿಕಾರಿಗಳು ಹೆಬ್ಬಗೋಡಿ ಗ್ರಾಮಸ್ಥರ ನಡುವೆ ಏನಾದರೂ ಚರ್ಚೆಗಳು ಅಥವಾ ಮಾತುಕತೆ ಆರಂಭವಾಗುತ್ತಾ ಈಗಾಗಲೇ ಮೇಲಾಧಿಕಾರಿಗಳಿಗೂ ಕೂಡ ಮನವಿಗಳನ್ನು ಕೊಟ್ಟಿದ್ದಾರೆ. ಹೆಬ್ಬಗೋಡಿ ಬಯೋಕಾನ್ ಮೆಟ್ರೋ ಸ್ಟೇಷನ್ ಮಾಡಿದ್ರೆ ಪರವಾಗಿಲ್ಲ, ಆದರೆ ಬಯೋಕಾನ್ ಹೆಬ್ಬಗೋಡಿ ಸ್ಟೇಷನ್ ಬೇಡವೇ ಬೇಡ, ಇದು ಹೆಬ್ಬಗೋಡಿಯ ಅಸ್ಮಿತೆ ಎನ್ನುವಂಥ ಮಾತು ಕೂಡ ಕೇಳಿಬಂದಿದೆ. ಬಯೋಕಾನ್ ಅವರು PPP ಅಡಿ 65 ಕೋಟಿ ರೂಗಳನ್ನು ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ಗೆ ದೇಣಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ಹೆಸರಿನ ವಿವಾದ ಉಂಟಾಗ್ಬೋದು. ಇದರ ನಡುವೆ ಬೋಗಿಗಳು ಬಂದು ಹಿಡಿದಿದೆ. ಇದರ ಒಂದು ಟ್ರಯಲ್ ರನ್ ಮಾರ್ಚ್ ಮಧ್ಯಭಾಗದಿಂದ ಆರಂಭವಾಗಬಹುದು. ಜೂನ್ನಿಂದ ಇದು ಸಂಪೂರ್ಣವಾಗಿ ಈ ಒಂದು ಮೆಟ್ರೋ ರೈಲು ಆರಂಭ ಆಗಬಹುದು ಎನ್ನುವಂಥ ಮಾಹಿತಿ ಪ್ರಾಥಮಿಕವಾಗಿ ತಿಳಿದು ಬಂದಿದೆ.